ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೇನೆ, ನಿಮಗೇನಾದರೂ ತಂದೆ ತಾಯಿ ಮೇಲೆ ಗೌರವ ಅನ್ನೋದಿದ್ದರೆ, ನೀವು ಯಾವ ಸಂಸ್ಕೃತಿಯಲ್ಲಿ ಬಂದಿರೋ ಗೊತ್ತಿಲ್ಲ ನನಗೆ. ಇವತ್ತೊಂದು ಟ್ವೀಟ್ ಮಾಡ್ಕೊಂಡಿದ್ದೀರಿ, ಹೇಳಿಕೆ ಕೊಟ್ಟಿದ್ದೀರಿ. ಒಂದು ಕಡೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತೀರಿ, ಇನ್ನೊಂದು ಕಡೆ ಅತ್ಯಾಚಾರಿಯಾಗಿ ಉಳಿಸೋದು ಅಂತ ಹೇಳಿ ದೇವೇಗೌಡರ ಮನೆಗೆ ವಕೀಲರನ್ನು ಕರೆಸಿ ದೇವೇಗೌಡರು ಕುಮಾರಸ್ವಾಮಿ ಅವರು ಇದನ್ನು ಯಾವ ರೀತಿ ಕಾನೂನು ವ್ಯಾಪ್ತಿನಲ್ಲಿ ನಾವು ಸೆಟ್ರೈಟ್ ಮಾಡ್ಕೋಬೇಕು ಅಂತೇಳಿ ಪದ್ಮನಾಭನಗರದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಅಂತೇಳಿ. ನಿಮ್ಮ ಯೋಗ್ಯತೆಗೆ ಈ ಮುಖ್ಯಮಂತ್ರಿಗೆ ಹೇಳ್ತೀನಿ, ಮನುಷ್ಯತ್ವ ಇಲ್ಲದೆ ಇರ್ಬೋದು, ಈ ಮುಖ್ಯಮಂತ್ರಿಗೆ. ನಾನು ಅವ್ರ ಕುಟುಂಬದ್ದು ಹೇಳಲ್ಲ, ಅದನ್ನು ರಕ್ಷಣೆ ಪಡ್ಕೊಳ್ಳಲ್ಲ. ನಾನು ಬಂದಿರೋ ಸಂಸ್ಕೃತಿ ಇವತ್ತು ನನ್ನ ತಂದೆ ತಾಯಿ ಯಾವ ನೋವಿನಲ್ಲಿದ್ದಾರೆ, ಆ ನೋವಿನಿಂದ ಅವ್ರನ್ನ ಆತ್ಮಸ್ಥೈರ್ಯ ತುಂಬಿ ಅವ್ರ ಬದುಕಿನ ಮೇಲೆ ಎಫೆಕ್ಟ್ ಆಗಬಾರ್ದು ಅಂತೇಳಿ ಅವ್ರಿಗೆ ಸಮಾಧಾನ ಮಾಡೋದಕ್ಕೆ, ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ ನೆನ್ನೆ ಮತ್ತು ಮೊನ್ನೆ 2 ದಿನವೂ ಬೆಂಗಳೂರಿನಲ್ಲಿದ್ದೆ. ನಾನು ಅವ್ರ ಮನೇಲಿ ಅವ್ರ ಜೊತೆಲಿ ಕೂತಿದ್ದೇನೆ. ನಿಮ್ಮ ಕ್ಯಾಮ್ರಾದೆಲ್ಲ ಇದ್ದರಲ್ಲ, ನಿಮ್ಮ ಸ್ನೇಹಿತರುಗಳಲ್ಲಿ ಮನೆ ಮುಂದೆ ಎಲ್ಲರ ಈ ವಿಡಿಯೋ ನಮ್ಮ ಮನೆಗೆ ಬರೋರು ಹೋಗೋದೆಲ್ಲ ರೆಕಾರ್ಡ್ ಮಾಡಿದ್ದೀರಲ್ಲ, ತರಿಸ್ಕೊಂಡು ನೋಡ್ರಿ ಸಿದ್ದರಾಮಯ್ಯನವರೇ. ನಮ್ಮ ಮನೆಗೆ ಯಾವ ವಕೀಲರು ಬಂದಿದ್ದರು, ಯಾವ ಜೊತೆ ದೇವೇಗೌಡರು ಕುಮಾರಸ್ವಾಮಿ ಇಬ್ಬರು ಚರ್ಚೆ ಮಾಡಿ ಇವತ್ತು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದಿರಲ್ಲ, ಅವನಿಗೆ ರಕ್ಷಣೆ ಮಾಡಲಿಕ್ಕೆ ನಾವೇನು ಮಾಡಿದ್ದೀವಿ? ಸರ್ಕಾರ ಇದೆಯಲ್ಲ, ತರಿಸ್ಕೊಂಡು ನೋಡಿ. ನಿಮಗೆ ಯೋಗ್ಯತೆ ತಂದೆ ತಾಯಿಗಳು ಬಾಂಧವ್ಯ ಇಲ್ಲದೆ ಇರ್ಬೋದು, ನಿಮಗೆ ಆ ಸಂಸ್ಕೃತಿಯಲ್ಲಿ ಬಂದಿಲ್ಲದೆ ಇರ್ಬೋದು. ನನಗೆ ನನ್ನ ತಂದೆ ತಾಯಿ ಮುಖ್ಯ. ಅವ್ರು ಯಾವ ರೀತಿ 60 ವರ್ಷದ ಜೀವನ ರಾಜಕಾರಣದಲ್ಲಿ ಮಾಡಿದ್ದಾರೆ ಗೊತ್ತಿದೆ ನನಗೆ. ನನ್ನ ತಾಯಿ ಯಾವ ರೀತಿ ಬದುಕಿದ್ದಾರೆ ಗೊತ್ತಿದೆ, ಸಂಸ್ಕೃತಿಯಲ್ಲಿ ಬದುಕಿದ್ದಾರೆ. ನನಗೆ ಒಂದು ಕಡೆ ಅವ್ರ ಜೀವಕ್ಕೆ ಅಪಾಯ ಆಗಬಾರ್ದು ಅನ್ನೋದು ಪ್ರಮುಖವಾಗಿ ನನಗಿರ್ತಕ್ಕಂಥದ್ದು. ಇವತ್ತು ಅವ್ರನ್ನ ತಾಳೆ ಹಾಕಿ ಅವ್ರ ಜೊತೆ ಇಷ್ಟು ವರ್ಷ ರಾಜಕೀಯ ಮಾಡಿ ಹೋಗಿದ್ದೀರಿ. ಅವ್ರು ಯಾವ ರೀತಿ ಬದುಕಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಪಾಪ ಮರ್ತೋಗಿರ್ಬೋದು ನಿಮಗೆಲ್ಲ. ನಾವು 106 ಬಾರಿ ಹೇಳಾಯ್ತು, ಈಗ ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಆಗಬೇಕು ಅಂತೇಳಿ. ನೀವು ಪ್ರತಿನಿತ್ಯ ನಿಮಗೆ ಇಷ್ಟ ಬಂದಾಗ ಹೇಳಿಕೆ ಕೊಡ್ತಾ ಹೋದರೆ, ಇಲ್ಲಿವರೆಗೆ ಈ SITಗಳು ರಚನೆ ಮಾಡ್ಕೊಂಡಿದ್ದೀರಲ್ಲ, ಯಾವ್ಯಾವ SITಗಳು ಯಾವ್ಯಾವ ವಿಷಯಗಳಿಗೆ ರಚನೆ ಮಾಡ್ಕೊಂಡಿದ್ದೀರಿ,